ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇವಾಗ ಕೆಎ ಬಿಟ್ಟಿರುವಂಥ ರೀಸೆಂಟ್ ಅಪ್ಡೇಟ್‌ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ, ಅದರಲ್ಲಿ 2 ಅಪ್ಡೇಟು. ಒಂದು ಕೆಎ ಕೀ ಆನ್ಸರ್ಸ್‌ನ ಬಿಟ್ಟಿದ್ದಾರೆ. ಸೊ, ಅದು ಪ್ರಾವಿಷನಲ್ ಕೀ ಆನ್ಸರ್ಸ್ ಆಗಿದೆ. ಅದು ನಾಟ್ ಫೈನಲ್ ಕೀ ಆನ್ಸರ್ಸ್ ಅಲ್ಲ. ಸೊ, ಇಲ್ಲಿ ನೋಡಿ ಬಂದ್ರೆ ಇಲ್ಲಿ ಹೋಮ್‌ಗೆ ನೀವು ಕ್ಲಿಕ್ ಮಾಡಿದ್ರೆ ಕೆಎ ವೆಬ್‌ಸೈಟಲ್ಲಿ ಸೊ, ಇಲ್ಲಿ ಅಬ್ಜೆಕ್ಷನ್ ಲಿಂಕ್ ಫಾರ್ ಪ್ರಾವಿಷನಲ್ ಕೀ ಆನ್ಸರ್ಸ್ ಕೊಟ್ಟಿದ್ದಾರೆ. ಮತ್ತೆ ಸೊ, 411 ಅಲ್ಲಿ ಕೆಸೆಟ್ 2025 ರಿಗಾರ್ಡಿಂಗ್ ದ ಪಬ್ಲಿಕೇಶನ್ ಆಫ್ ಕೀ ಆನ್ಸರ್ ಕೊಟ್ಟಿದ್ದಾರೆ. ಮತ್ತೆ 411 ಕೆಸೆಟ್ ಅಲ್ಲಿ ಪ್ರಾವಿಷನಲ್ ಕೀ ಆನ್ಸರ್ಸ್ ನ ಬಿಟ್ಟಿದ್ದಾರೆ. ಇದು ಪ್ರಾವಿಷನಲ್, ಫೈನಲ್ ಅಲ್ಲ. ಬಟ್ ಈ ಲಿಂಕ್ ವರ್ಕ್ ಆಗ್ತಾ ಇಲ್ಲ. ನೀವು ಇಲ್ಲಿ ಬಂದು ಅಡ್ಮಿಷನ್ಸ್ಗೆ ಬಂದು ಇಲ್ಲಿ ಬಂದು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ನ ಕ್ಲಿಕ್ ಮಾಡಿ. ಸೊ, ಇಲ್ಲಿ ಬಂದ್ರೆ ಪ್ರಾವಿಷನಲ್ ಕೀ ಆನ್ಸರ್ಸ್ ನ ಕ್ಲಿಕ್ ಮಾಡಿದ್ರೆ ಸೊ, ಇಲ್ಲಿ ನೋಡಿ ಸಬ್ಜೆಕ್ಟ್ ವೈಸ್ ಕೀ ಆನ್ಸರ್ಸ್ ನಿಮಗೆ ಸಿಗುತ್ತೆ. ಸೊ, ಎಲ್ಲಾ ಸಬ್ಜೆಕ್ಟ್ ನ ಕೀ ಆನ್ಸರ್ಸ್ ನ ಕೂಡ ಕೊಟ್ಟಿದ್ದಾರೆ. ಸಪೋಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ಜನರಲ್ ಸ್ಟಡೀಸ್ ಕೀ ಆನ್ಸರ್. ಓಕೆ, ಸೊ ಇಲ್ಲಿ ಜನರಲ್ ಸ್ಟಡೀಸು. ಸೊ, ವರ್ಷನ್ A1, B1, C1, D1 ನಿಮ್ಗೆ ಯಾವ ವರ್ಷನ್ ಬಂದಿತ್ತೋ ಅದನ್ನ ನೋಡಿ ನೀವು ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೋಬೋದು. ಇದು ಪ್ರಾವಿಷನಲ್ ಆಗಿರುತ್ತೆ. ಓಕೆ, ಮತ್ತೆ ಅದೇ ರೀತಿ ಇಲ್ಲಿ ಬಂದು ಕಾಮರ್ಸ್ ಕೀ ಆನ್ಸರ್ಸು ಕ್ಲಿಕ್ ಮಾಡಿದ್ರೆ ಕಾಮರ್ಸ್ ಓಪನ್ ಆಗುತ್ತೆ. ಇಲ್ಲಿ A1, B1, C1 ಮತ್ತೆ D1. ಸೊ, ಈ ರೀತಿ ಡಿಫರೆಂಟ್ ವರ್ಷನ್ಸ್ ಕೊಟ್ಟಿದ್ದಾರೆ. ಸೊ, ಅದರ ಕೀ ಆನ್ಸರ್ಸ್ನ ಇಲ್ಲಿ ಪ್ರಾವಿಷನಲ್ ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ. ಓಕೆ, ಮತ್ತೆ ಅದ್ರ ಜೊತೆಗೆ ಕೆ ಅವ್ರು ಏನು ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಅಂತ ಬಂದ್ರೆ ಸೊ, ಇಲ್ಲಿ ಅಬ್ಜೆಕ್ಷನ್ ಲಿಂಕ್ ಫಾರ್ ಪ್ರಾವಿಷನಲ್ ಕೀ ಆನ್ಸರ್ಸ್ಗೆ ಅಬ್ಜೆಕ್ಷನ್ ಲಿಂಕ್ ನ ಕೊಟ್ಟಿದ್ದಾರೆ. ಮತ್ತೆ ಅವರು ನಿಮಗೆ ರಿಗಾರ್ಡಿಂಗ್ ದ ಪಬ್ಲಿಕೇಶನ್ ಆಫ್ ದ ಕೀ ಆನ್ಸರ್ ಫಾರ್ ದ ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಿಲಿಟಿ ಟೆಸ್ಟ್ 2025 4 ಲೆವೆಲ್ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಏನ್ ಇಲ್ಲಿ ನೋಟಿಫಿಕೇಶನ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ, ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2020 ಕೀ ಉತ್ತರಗಳನ್ನು ಪ್ರಕಟಿಸುವ ಬಗ್ಗೆ ಅವರು ಕೊಟ್ಟಿದ್ದಾರೆ. ಮತ್ತೆ ಅವ್ರು ಹೇಳ್ತಾರೆ ಸೊ, ನಾವು ಅಬ್ಜೆಕ್ಷನ್ ಅಪ್ಲೈ ಮಾಡಕ್ಕೆ ಈ ಕೀ ಆನ್ಸರ್ಸ್ ಏನು ಇವತ್ತು ಕೊಟ್ಟಿದ್ದಾರೆ ಅಬ್ಜೆಕ್ಷನ್ ಪ್ರಕಟ ಮಾಡಿರೋದಕ್ಕೆ ಕೀ ಉತ್ತರಗಳಿಗೆ ಆಕ್ಷೇಪಣೆ ಇದ್ದಲ್ಲಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಒದಗಿಸಿರುವ ಆನ್ಲೈನ್ ಪೋರ್ಟಲ್ ಇದರಿಂದನೇ ನಾವು ಮಾತ್ರ ಅಬ್ಜೆಕ್ಷನ್ ಫೈಲ್ ಮಾಡಬೇಕು. ಅದು 6/11/2025 ಸಂಜೆ 3 ಗಂಟೆಯೊಳಗೆ ಸಲ್ಲಿಸಬಹುದಾಗಿರುತ್ತದೆ. 3 ಗಂಟೆ ಒಳಗೆ ನೀವು ಸಬ್ಮಿಟ್ ಮಾಡಬೇಕು ಅಬ್ಜೆಕ್ಷನ್ ಏನಾದ್ರು ಇದ್ರೆ. ಓಕೆ, ಸೊ ಅದು ಒಂದು ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಏನ್ ಹೇಳ್ತಾರೆ ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪ್ರತಿ ಪತ್ರಿಕೆಯ ವಿವರ, ವಿಷಯ, ಪರೀಕ್ಷಾ ದಿನಾಂಕ, ವರ್ಷನ್ ಕೋಡ್, ಪ್ರಶ್ನೆ ಸಂಖ್ಯೆ ಹಾಗೂ ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ಸಲ್ಲಿಸಬೇಕು. ಪೂರಕ ದಾಖಲೆಗಳಂದ್ರೆ ಏನಂದ್ರೆ ಈಗ ನಿಮ್ ಪ್ರಕಾರ ಆಪ್ಷನ್ ಎ ರೈಟ್ ಅಂತಂದ್ರೆ ಒಂದು ಕ್ವಶನ್ಗೆ. ಓಕೆ, ಸೊ ಅದಕ್ಕೆ ನಿಮ್ಮ ಹತ್ರ ಏನ್ ಡಾಕ್ಯುಮೆಂಟ್ ಇದೆ. ಓಕೆ, ಸೊ ಮೋಸ್ಟ್ ಆಫ್ ದ ಕೇಸ್ ನಾನು ಹೇಳ್ತೀನಿ ನೋಡಿ ಆನ್ಲೈನ್ ಪ್ರೂಫ್ ನ ಒಪ್ಪಲ್ಲ ಅವರು. ಓಕೆನಾ, ಬುಕ್ ಎಲಿಮೆಂಟ್ ಬುಕ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಈಗ NCERT ಬುಕ್ಸ್ ಇರ್ಬೋದು, ಯಾವುದೋ ಒಂದು ರೆಫರೆನ್ಸ್ ಬುಕ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗ್ ಫಿಲಿಪ್ ಕೋಟ್ಲರ್ ಬುಕ್. ಸೊ, ಈ ತರ ನೀವು ಅಬ್ಜೆಕ್ಷನ್ ಫೈಲ್ ಮಾಡ್ಬೇಕಾದ್ರೆ ಅದನ್ನ ಕೊಡಬೇಕಾಗತ್ತೆ. ಓಕೆನಾ, ಇದನ್ನ ನೀವು ನೋಡ್ಕೊಳ್ಳಿ. ನಾನೆಲ್ಲ ಗೂಗಲ್ ಮಾಡಿದೆ ನನಗೆ ಸಿಕ್ತು. ಅದನ್ನ ಯೂಶಲಿ ಮೋಸ್ಟ್ ಆಫ್ ದ ಕೇಸಲ್ಲಿ ಅದನ್ನ ಒಪ್ಪಲ್ಲ. ಅದು ಪ್ರಾಪರ್ ಡಾಕ್ಯುಮೆಂಟ್ ಆಗಿರ್ಬೇಕು. ಅಲ್ಲಿ ಪ್ರತಿ ಆಕ್ಷೇಪಣೆಗೆ Rs. 50 ಪಾವತಿಸತಕ್ಕದ್ದು, 50 ರೂಪೀಸ್ ನಾವು ಪೇ ಮಾಡಬೇಕಾಗುತ್ತೆ. ಹಾಗೂ ಆಕ್ಷೇಪಣೆ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ, ಅದು ವಾಪಸ್ ಕೊಡಲ್ಲ. ಓಕೆ, ಪ್ರಶ್ನೆ ಸಂಖ್ಯೆ ಅಥವಾ ವರ್ಷನ್ ಕೋಡ್ ನಮೂದಿಸದೆ ಇರುವ ಅಪೂರ್ಣ ಆಧಾರ ರಹಿತವಾಗಿರುವ ಅಥವಾ ಶುಲ್ಕ ಪಾವತಿಸದೇ ಇರುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಂದ್ರೆ ನೀವು ಫೀಸ್ ಪೇ ಮಾಡದೇ ಇದ್ರೆ ಅಥವಾ ಏನು ಇದನ್ನು ಕೊಡದೇ ಇದ್ರೆ ಅದನ್ನ ಅವರು ಕನ್ಸಿಡರ್ ಮಾಡಲ್ಲ. ನೀವೆಲ್ಲ ಕರೆಕ್ಟ್ ಆಗಿ ಪ್ರೂಫ್ ನ ಕೊಡಬೇಕಾಗತ್ತೆ. ವಿಷಯ ತಜ್ಞರ ಸಮಿತಿ ಪರಿಶೀಲಿಸಿ ತೀರ್ಮಾನಿಸಿದ ಕೀ ಉತ್ತರಗಳನ್ನು ಅಂತಿಮವಾಗಿರುತ್ತವೆ. ಅವರು ಫೈನಲ್ ಆಗಿ ಅದನ್ನೆಲ್ಲ ಚೆಕ್ ಮಾಡಿ ಫೈನಲ್ ಆಗಿ ಅದನ್ನ ಡಿಸೈಡ್ ಮಾಡ್ತಾರೆ. ಓಕೆ, ಇದು ಯಾವ ರೀತಿ ಅಬ್ಜೆಕ್ಷನ್ ನ ಸಲ್ಲಿಸಬೇಕು ಮತ್ತೆ ಯಾವ ಪ್ರೋಸೆಸ್ ಅಬ್ಜೆಕ್ಷನ್ ಆಗುತ್ತೆ ಅಂತ. ಓಕೆ, ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ ಯಾರು ಅಬ್ಜೆಕ್ಷನ್ ಸಲ್ಲಿಸ್ತೀರಾ ಅಂತವ್ರು. ಓಕೆ, ಅದು ಬಿಟ್ಟು ಬೇರೆ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಕೆಇ ಅವರು ಅಂತ ಬಂದ್ರೆ ಇಲ್ಲಿ ನೋಡಿ ಅಬ್ಜೆಕ್ಷನ್ ಲಿಂಕ್ ನ ಕೊಟ್ಟಿದ್ದಾರೆ. ಫಾರ್ ಪ್ರಾವಿಷನಲ್ ಕೀ ಆನ್ಸರ್ಗೆ ಅಬ್ಜೆಕ್ಷನ್ ಲಿಂಕ್ ನ ಕೊಟ್ಟಿದ್ದಾರೆ. ಸೊ, ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಬೇಕು, ಕ್ಯಾಂಡಿಡೇಟ್ ನೇಮ್ ಹಾಕಬೇಕು, ಡೇಟ್ ಆಫ್ ಬರ್ತ್ ಹಾಕಬೇಕು, ಸೆಲೆಕ್ಟ್ ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡಬೇಕು, ಕೆಸೆಟ್ 2025 ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಷನ್ ಎಂಟರ್ ಮಾಡಿ ಲಾಗಿನ್ ಮಾಡಿ. ಅಲ್ಲಿ ನಿಮಗೆ ಆಪ್ಷನ್ ತೋರಿಸುತ್ತೆ ಅಬ್ಜೆಕ್ಷನ್ ಲಿಂಕ್ ನ ಫೈಲ್ ಮಾಡಕ್ಕೆ, ಅಬ್ಜೆಕ್ಷನ್ ಫೈಲ್ ಮಾಡಕ್ಕೆ. ಅಲ್ಲಿ ಕೇಳುತ್ತೆ ವರ್ಷನ್ ಕೋಡು, ಯಾವ ಕ್ವಶನ್, ಅದಕ್ಕೆ ಪ್ರೂಫ್ ಏನು, ಆಮೇಲೆ ಫೀಸ್ ಪೇ ಮಾಡಿ ಅಂತ ಕೇಳುತ್ತೆ. ಅದ್ರ ಪ್ರಕಾರ ನೀವು ಪೇ ಮಾಡಿ ನೀವು ಅಬ್ಜೆಕ್ಷನ್ ನ ಸಕ್ಸಸ್ಫುಲ್ ಆಗಿ ಫೈಲ್ ಮಾಡಿ ಸಕ್ಸಸ್ಫುಲ್ ಆಗಿ ಫೈಲ್ ಆಗುತ್ತೆ. ಓಕೆನಾ, ಸೊ ಇದು ಪ್ರೋಸೆಸ್. ಓಕೆ, ಈ ಲಿಂಕು ಇಲ್ಲಿ ಅವೈಲಬಲ್ ಇದೆ. ಓಕೆ, ಸೊ ಇಲ್ಲಿ ಪ್ರಾವಿಷನಲ್ ಕೀ ಆನ್ಸರ್ಸ್ ಅನ್ನು ಮೊದಲೇ ತೋರಿಸಿದೀನಿ, ಅಲ್ಲಿ ಇದರಲ್ಲಿ ಇದೆ. ಇದು ಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ಕೆಯಲ್ಲಿ ಈ ವರ್ಷ ಹೊಸದಾಗಿ ಬಿಟ್ಟಿರುವಂತದ್ದು. ಅದು ಏನು ಅಂದ್ರೆ ಇಲ್ಲಿ ನೋಡಿ ನಿನ್ನೆ ಬಿಟ್ಟಿರುವಂತದ್ದು 3/11/2025 ಕೆಸೆಟ್ 2025 ಎಕ್ಸಾಮ್ ಸೆಂಟರ್ ವೈಸ್ OMR ಸೀಟ್ ವ್ಯೂ ಲಿಂಕ್ ಕೊಟ್ಟಿದ್ದಾರೆ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಇದನ್ನು ಕೊಟ್ಟಿದ್ದಾರೆ ಅಂದ್ರೆ ನೀವು ನೋಡಿರ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಮೋಸ್ಟ್ ಆಫ್ ದ ಕೇಸಲ್ಲಿ ಏನಾಗುತ್ತೆ OMR ಅಲ್ಲಿ ತುಂಬಾ ಜನ ಅನ್ಕೊಂತಾರೆ ಅಂದ್ರೆ ಅಲ್ಲಿ ಅಲ್ಲಿ ಕರೆಕ್ಟ್ ಆಗಿ
ಏನಾಗುತ್ತೋ ಏನೋ ಅಂತ ಅನ್ಕೊಂಡಿರ್ತಾರೆ. ಇಲ್ಲಿ OMR ನಾವು ನೋಡ್ಬೋದು. ಓಕೆ. ಸೊ ಆ ರೀತಿ ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ನನ್ಗಿಲ್ಲಿ ಸೆಲೆಕ್ಟ್ ಎಕ್ಸಾಮ್‌ನ ನೀವು ಸೆಲೆಕ್ಟ್ ಮಾಡಿದ್ರೆ ಕೆಸೆಟ್ 2025ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಡಿಸ್ಟ್ರಿಕ್ಟ್‌ನ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಬೆಂಗಳೂರು ತಗೋತೀನಿ. ಎಲ್ಲಾ ಡಿಸ್ಟ್ರಿಕ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಬೆಂಗಳೂರು ಡಿಸ್ಟ್ರಿಕ್ಟ್‌ನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಸಬ್ಜೆಕ್ಟ್‌ನ ಸೆಲೆಕ್ಟ್ ಮಾಡಿ ಅಂತ ಕೇಳಿದ್ದಾರೆ. ನಾನು ಕಾಮರ್ಸ್‌ನ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ? ಸೊ ಕಾಮರ್ಸ್ ಸೆಲೆಕ್ಟ್ ಮಾಡಿದ್ರೆ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ ಕೋಡ್ ಇದೆ ನೋಡಿ ಇಲ್ಲಿ. ಆದರ್ಶ PU ಕಾಲೇಜು, 115, 137 APS PU ಕಾಲೇಜು. ನೀವು ಎಲ್ಲಿ ಎಕ್ಸಾಮ್ ಮಾಡಿ ಬರ್ದಿದ್ದೀರಾ ನಿಮಗೆ ಗೊತ್ತಿರುತ್ತೆ. ಸಪೋಸ್ ನಾನು ಆದರ್ಶ PU ಕಾಲೇಜ್‌ನ ಕ್ಲಿಕ್ ಮಾಡ್ತೀನಿ. ವ್ಯೂ ಕ್ಲಿಕ್ ಮಾಡ್ತೀನಿ. ಸೊ ವ್ಯೂನ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನಿಮ್ಮ ಆನ್ಸರ್ ಕೀ ಓಪನ್ ಆಗುತ್ತೆ. ಸೊ ನಿಮ್ಮ ಒರಿಜಿನಲ್ OMR ಶೀಟ್ ಒರಿಜಿನಲ್ ಕಾಪಿನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಅಂದ್ರೆ ಯಾರು ಕೂಡ ಇಲ್ಲಿ ನಿಮ್ಮ ಆನ್ಸರ್ಸ್‌ನ ಟ್ಯಾಂಪರ್ ಮಾಡಕ್ಕಾಗಲ್ಲ. ನಿಮ್ಮ ಆನ್ಸರ್ಸ್‌ನ ಏನೂ ಮಾಡಕ್ಕಾಗಲ್ಲ. ಎಲ್ಲ ಅಥೆಂಟಿಕೇಟೆಡ್ ಪ್ರತಿಯೊಬ್ರು ನೋಡ್ಬೋದು. ಇದೊಂದು ತುಂಬಾ ಒಳ್ಳೆ ಬೆಳವಣಿಗೆ KA ಅವ್ರು ಮಾಡಿರುವಂಥದ್ದು. ಈ ಸಲ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಮತ್ತೆ ಬ್ಯೂಟಿಫುಲ್ ಆಗಿ ಇನ್ಫಾರ್ಮೇಷನ್ ಅವರು ಕೊಟ್ಟಿದ್ದಾರೆ. ಎಲ್ಲೂ ಯಾವುದೇ ರೀತಿ ಹೈಡ್ ಅಂಡ್ ಸೀಕ್ ಇನ್ಫಾರ್ಮೇಷನ್ ಯಾವುದೇ ರೀತಿ ನಡೆದಿಲ್ಲ. ನೋಡಿ ನೋಡಿ ಇಲ್ಲಿ ನೋಡಿ ನೇಮು, ಓಕೆ, ಕಾಮರ್ಸ್, ಓಕೆ, ರಿಜಿಸ್ಟರ್ ನಂಬರು, ನಿಮ್ಮ ಕೀ ಆನ್ಸರ್ಸ್ ನೀವೇನ್ ಫಿಲ್ ಮಾಡಿದಿರಾ, ಓಕೆ, ಸಬ್ಜೆಕ್ಟ್ ಕೋಡು, ಸೆಂಟರ್ ಕೋಡ್ ನೀವೇನ್ ಫಿಲ್ ಮಾಡಿದಿರಾ, ನಿಮ್ಮ ಕೀ ಆನ್ಸರ್ಸು, ನಿಮ್ಮ ಸಿಗ್ನೇಚರು, ನಿಮ್ಮ ಇನ್ವಿಜಿಲೇಟರ್ ಸಿಗ್ನೇಚರ್, ಓಕೆ, ಈ ರೀತಿ ಪ್ರತಿಯೊಬ್ಬರ OMR ಶೀಟ್‌ನ ನೀವು ನೋಡ್ಬೋದು. ಓಕೆ, ಪ್ರತಿಯೊಬ್ಬರ OMR ಶೀಟ್‌ನ ನೀವು ನೋಡ್ಬೋದು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಸ್ಕ್ಯಾನ್ ಮಾಡಿ ಮೊನ್ನೆ ನಡೆದಿದ್ದ ಎಕ್ಸಾಮ್ ಈಗಾಗಲೇ ಪಬ್ಲಿಕ್ಕಿಗೆ ಅಪ್ಲೋಡ್ ಮಾಡಿದ್ದಾರೆ ನೋಡೋಕೆ. ಸೊ ಇದಕ್ಕಿಂತ ಟ್ರಾನ್ಸ್ಪರೆನ್ಸಿ ಏನ್ ಬೇಕು ಅಂತ ನಾವೇ ಕ್ವಶನ್ ಮಾಡ್ಕೋಬೇಕಾಗತ್ತೆ. ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಎಕ್ಸಾಮ್‌ನ ಕಂಡಕ್ಟ್ ಮಾಡಿದ್ದಾರೆ. ಸೊ ತುಂಬಾ ಜನ ಹೇಳೋರು ಅಲ್ಲೇನೋ ನಡೆಯುತ್ತಂತೆ, ಇಲ್ಲೇ ನಡೆಯುತ್ತಂತೆ. ಯಾವುದೇ ರೀತಿ ಏನು ನಡೆಯಲ್ಲ. ಯಾಕಂದ್ರೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಎಕ್ಸಾಮ್‌ನ ಕಂಡಕ್ಟ್ ಮಾಡಿದ್ದಾರೆ. ಓಕೆನಾ? ಸೊ ಅದರಿಂದ ಇದು ಒಂದು ವೆರಿ ಇಂಪಾರ್ಟೆಂಟ್ ಆಪ್ಷನ್. ನಾವು OMR ವ್ಯೂ ರೆಕಾರ್ಡ್‌ನ ಯಾವ ರೀತಿ ನೋಡುದು ಅಂತ ಬಿಟ್ಟು. ಈ ರೀತಿ ನೀವು ಯಾವ ಡಿಸ್ಟ್ರಿಕ್ಟ್ ಬೇಕು, ಯಾವ ಇದು ಬೇಕು ನೀವು ಅದನ್ನ ನೀವು ನೋಡ್ಕೋಬಹುದು ಅಲ್ಲಿ ಕ್ಲಿಕ್ ಮಾಡಿ. ಓಕೆ. ಸೊ ಇದಿಷ್ಟು KE ಅವರು ಕೊಟ್ಟಿರುವಂತ ರೀಸೆಂಟ್ ಅಪ್ಡೇಟ್. ಓಕೆ. ಸೊ ಈ ರೀತಿ ನೀವು ಯಾವುದೇ ಇದಕ್ಕೆ ಹೋಗಿ ಅಂದ್ರೆ ಯಾವುದೇ ಡಿಸ್ಟ್ರಿಕ್ಟ್‌ಗೆ ಹೋಗಿ ನಿಮ್ಗೆ ಯಾವುದೇ ಸಬ್ಜೆಕ್ಟ್‌ನ ಸೆಲೆಕ್ಟ್ ಮಾಡಿ, ಸೆಂಟರ್‌ನ ಸೆಲೆಕ್ಟ್ ಮಾಡಿ ನಿಮ್ಮ OMR‌ನ ನೀವು ನೋಡ್ಕೋಬಹುದು. ಓಕೆ. ಸೊ ಇದು ಒಂದು ಒಳ್ಳೆ ಇನ್ಫಾರ್ಮೇಷನ್. ಸೊ ಅದ್ರ ಜೊತೆಗೆ ಪ್ರಾವಿಷನಲ್ ಕೀ ಆನ್ಸರ್ಸ್ ಕೂಡ ಬಿಟ್ಟಿದ್ದಾರೆ. ಸೊ ಕಂಪೇರ್ ಮಾಡ್ಕೊಳ್ಳಿ ಅಂಡ್ ಟೆಕ್ಸ್ಟ್ ಬುಕ್‌ನ ರೆಫರ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕ್ವೆಶ್ಚನ್ಸ್‌ಗಳಲ್ಲಿ ಟೆಕ್ಸ್ಟ್ ಬುಕ್ಸ್‌ನ ರೆಫರ್ ಮಾಡಿ, ಎವಿಡೆನ್ಸ್‌ನ ಚೆಕ್ ಮಾಡಿ ಸಬ್ಮಿಟ್ ಮಾಡಿ. ಸುಮ್ಮನೆ ಏನೇನೋ ಸಬ್ಮಿಟ್ ಮಾಡಬೇಡಿ. ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ಎಕ್ಸ್ಪರ್ಟ್ಸ್ ಮುಂದೆ ಇಡ್ತಾರೆ. ಎಕ್ಸ್ಪರ್ಟ್ಸ್ ಅದನ್ನ ಚೆಕ್ ಮಾಡಿ ಆಮೇಲೆ ಅದನ್ನ ಫೈನಲೈಸ್ ಮಾಡ್ತಾರೆ. ಆದಷ್ಟು ಯಾವ ಬುಕ್ಕು ಫಾರ್ ಎಕ್ಸಾಂಪಲ್ ಬುಕ್‌ದು ಫ್ರಂಟ್ ಪೇಜು ಯಾವ ಪೇಜಲ್ಲಿ ಅದಕ್ಕೆ ಆನ್ಸರ್ ಇದೆ, ಅದರ ರೆಫರೆನ್ಸ್ ಮೆಟೀರಿಯಲ್ ಏನು, ಅದಕ್ಕೆ ಎವಿಡೆನ್ಸ್ ಏನು, ಅದನ್ನ ಫುಲ್ PDF ಮಾಡಿ ನೀಟಾಗಿ ಒಂದು ಪೇಜ್ ನಂಬರು ಎಲ್ಲ ಕರೆಕ್ಟಾಗಿ ಬರೋ ಥರ ಅಪ್ಲೋಡ್ ಮಾಡಿ. ಓಕೆ. ಆವಾಗ ಅದು ಕನ್ಸಿಡರ್ ಮಾಡೋ ಚಾನ್ಸಸ್ ಇರುತ್ತೆ ಅಥವಾ ಗ್ರೇಸ್ ಮಾರ್ಕ್ಸ್ ಕೊಡೋ ಚಾನ್ಸಸ್ ಕೂಡ ಇರುತ್ತೆ. ಓಕೆನಾ? ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳ ಜೊತೆ ಮತ್ತೆ ಸಬ್ಜೆಕ್ಟ್ ವಿಡಿಯೋಗಳ ಜೊತೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.